ಹುಯಿಲ್ಗೋಳ್ ನಾರಾಯಣರ ನಾಡಗೀತೆಯಲ್ಲಿ ನಮ್ಮ ಭಾಗದ ಪ್ರದೇಶವನ್ನು ಆ ಜಲದಿಯನೆ ಜಿಗಿದ ಹನುಮನುದಿಸಿದ ನಾಡು ಅಂತ ತಮ್ಮ ನಾಡಗೀತೆಯಲ್ಲಿ ಹೇಳ್ತಾರೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂದರೆ ನಮ್ಮ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗದಲ್ಲಿ ನಮ್ಮ ಭಾಗವನ್ನು ಕೋಪಣಾಚಲ ಕೋಪಣ ನಾಡು ಅಂತ ಕರೀತಾರೆ. ಅಲ್ಲಿ ಮೊದಲ ಬಾರಿಗೆ ಇದನ್ನು ತಿರುಳುಗನ್ನಡ ನಾಡು ಅಂತ ಕರೀತಾರೆ. ನಿಜವಾದ ಕನ್ನಡದ ನಾಡು ಅಂತ ಕನ್ನಡದ ಮೊದಲ ಗ್ರಂಥದಲ್ಲಿ ಕವಿ ಶ್ರೀ ವಿಜಯ ಉಲ್ಲೇಖಿಸ್ತಾನೆ. ಅಂಥ ನಾಡಿಗೆ ತಾವು ಆಗಮಿಸಿದ್ದೀರಿ. ತಮ್ಮ ಪಾದಧೂಳಿಯಿಂದ ನಾವೆಲ್ಲ ಈ ಭಾಗ ಪುನೀತವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಕೊಪ್ಪಳ ಪರಿಸರ ಮತ್ತು ಕಿಷ್ಕಿಂದೆ ನಾಡು, ತಾವು ಹಿಂದೆ 2 ಬಾರಿ 3 ಬಾರಿ ಸಂಚಾರ ಮಾಡಿದ ಕೂಡ ಕೊಪ್ಪಳ, ಆನೆಗುಂದಿ, ಹಂಪಿ ಪರಿಸರದಲ್ಲಿ ತಿರುಗಾಡಿದಿರಿ. ಗಂಗಾವತಿಗೂ ಕೂಡ ಆಗಮಿಸಿದ್ದೀರಿ. ಈ ಸಂದರ್ಭದಲ್ಲಿ ನೀವು ಇಲ್ಲಿ ಬರೋಕಿನ ಮುಂಚೆ ನಿಮ್ಮ ಭಾವನೆ ಏನಿತ್ತು? ಬಂದ ಮೇಲೆ ಇಲ್ಲಿಯ ಬಗ್ಗೆ ಸ್ಥಳೀಯ ಚರಿತ್ರೆ, ಸಾಂಸ್ಕೃತಿಕ ಪರಂಪರೆ, ಆಧ್ಯಾತ್ಮಿಕವಾದ ಶ್ರೀಮಂತಿಕೆ ನೋಡಿ ನಮಗೇನಿಸ್ತು ಅನ್ನೋದನ್ನು ತಾವು ದಯವಿಟ್ಟು ಕೆಲವು ಮಾತುಗಳು ಹೇಳಿ. ಭಕ್ತಿಗೆ ಇನ್ನೊಂದು ಹೆಸರೇ ಹನುಮ. ಅಂತಹ ಆ ಹನುಮ ಉದಿಸಿರುವಂತಹ ನಾಡು ಈ ಕೊಪ್ಪಳ ಜಿಲ್ಲೆಯ ಈ ಒಂದು ಹಂಪಿ ಕ್ಷೇತ್ರ. ಹಾಗಾಗಿ ಆ ಹನುಮನಲ್ಲಿ ಇದ್ದಂತಹ ಆ ಒಂದು ಭಕ್ತಿಯ ಒಂದು ಅಂಶದ ಗುಣ ಈ ಕೊಪ್ಪಳ ಜಿಲ್ಲೆ ಎಲ್ಲಾ ಜನಗಳಲ್ಲಿ ಉಂಟು ಅಂತ ನಾನು ಭಾವಿಸಿದ್ದೇನೆ. ತುಂಬಾ ಭಾವುಕರು ಇಲ್ಲಿ ಜನಗಳು, ಅಂದ್ರೆ ಬೇಗ ಅವರಲ್ಲಿ ಭಕ್ತಿ ಪರವಶರಾಗ್ತಾರೆ. ಇದನ್ನು ನಾನು ಕಂಡಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಈ ಕೊಪ್ಪಳಕ್ಕೆ ಬಂದದ್ದು 3ನೇ ಸರ್ತಿ ಆಗಿದ್ರೂ ಕೂಡ ಈ ಗಂಗಾವತಿಯ ಪರಿಸರದಲ್ಲಿ, ಕೊಪ್ಪಳದ ಪರಿಸರದಲ್ಲಿ 3-4 ಬಾರಿ ನಾನು ಸಂಚಾರವನ್ನು ಮಾಡಿದ್ರೂ ಕೂಡ ಈ ಪ್ರಾಂತ್ಯದ ಜನರು ನಮ್ಮ ಸೋದೆಗೆ ಬಹಳಷ್ಟು ಬರ್ತಾ ಇರ್ತಾರೆ. ಹಾಗಾಗಿ ಕೊಪ್ಪಳದ ಜನರ ಸಂಪರ್ಕ, ಗಂಗಾವತಿ ಜನರ ಸಂಪರ್ಕ ನಮಗೆ ಬಹಳಷ್ಟು ಇದೆ. ತುಂಬಾ ಭಾವುಕರು, ತುಂಬಾ ಶ್ರದ್ಧಾವಂತರು. ಮತ್ತೆ ಈ ಗಂಗಾವತಿ, ಈ ಹಂಪಿ, ಈ ಪರಿಸರ ಇದೆಲ್ಲವೂ ಕೂಡ ಸಾಂಸ್ಕೃತಿಕ ನಗರ. ಒಂದು ವಿಜಯನಗರ ಅರಸರ ಕಾಲ ಹೇಗಿತ್ತು ಅಂತ ಕಲ್ಪಿಸಿಕೊಳ್ಳಿಕ್ಕೂ ಅಸಾಧ್ಯವಾದದ್ದು. ಅಂತಹ ಆ ಇತಿಹಾಸಕ್ಕೆ ಸಾಕ್ಷಿಯಾದಂತಹ ಇವತ್ತು ಕೊಪ್ಪಳ, ಈಗ ಈ ಗಂಗಾವತಿ ಪ್ರಾಂತ್ಯ ಅದ್ಭುತವಾದ ಒಂದು ಸಂಪದ್ಭರಿತವಾದಂತಹ ಭೂಮಿ ಅಂತ ಹೇಳ್ಬೋದು. ಇವತ್ತಿಗೂ ಇಲ್ಲೊಂದು ಐತಿಹ್ಯ ಉಂಟು, ಸ್ವಲ್ಪ ಮಣ್ಣಾಗದ್ರು ಇಲ್ಲಿ ಮುತ್ತುರತ್ನಗಳು ಸಿಗುವ ಸಾಧ್ಯತೆ ಒಳ್ಳುಂಟು ಅಂತ. ಇದು ಕೇವಲ ಮುತ್ತುರತ್ನಗಳು ಅದು ನಿಮಗೆ ಭೌತಿಕವಾದದ್ದು, ಹಾಗಲ್ಲ. ಇಲ್ಲಿಯ ಜನಗಳ ಹೃದಯ ಶ್ರೀಮಂತಿಕೆಯೂ ಕೂಡ ಅಷ್ಟೇ ಉಂಟು. ಸಂಪದ್ಭರಿತವಾದಂತಹ ಮನಸ್ಸು ಇಲ್ಲಿ ಎಲ್ಲ ಜನಗಳದ್ದು. ಬಹಳ ಪ್ರೀತಿಯಿಂದ ವ್ಯವಹಾರ ಮಾಡುವವರು ನಾವಿಲ್ಲಿ ಸಂಚಾರ ಮಾಡಿದಾಗ ಬಹಳ ಸಂತೋಷ ಆಯಿತು. ನಮ್ಮ ಮಠಕ್ಕೂ ಕೂಡ ಒಂದು ಅವಿನಾಭಾವ ಸಂಬಂಧ ಉಂಟು. ಮತ್ತೊಂದು ವಿಶೇಷ ಅಂತ ಹೇಳಿ, ನಾವು ಉಣ್ಣುವ ಆಹಾರ ಅನ್ನವೂ ಕೂಡ ಹೆಚ್ಚಾಗಿ ಬೆಳೆಯುವುದು ಈ ಪರಿಸರದಲ್ಲಿ ಹೇಳುವಂತಹ ಅಭಿಮಾನವೂ ನಮಗೂ ಉಂಟು. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದು ನಮಗೆ ಬಹಳ ಸಂತೋಷ ಆಗಿದೆ.